ಬಿದ್ದತ್ತ. ಅವ ಹುಚ್ಚಿದ್ದತ್ತ, ಕತ್ತಿ ಮ್ಯಾಲ್ ಕುಂತಿರತ್ತ. ಅವ ದಿನಾರು ಕತ್ತಿ ಮ್ಯಾಲ್ ಕುಂತಿ ಊರು ತಿರ್ಗಾವತ್ತ. ಆಮೇಲೆ ದಿನಾಲು ರೊಟ್ಟಿ ಇದನ್ನ ತಿನ್ನವ ಹಾದ್ಯಾಗ ಮಕ್ಕೊಳತ್ತ ಕತ್ತಿ ಜೊತೆ. ರಾತ್ರಿ ಮಕ್ಕೊಂಡಿರತ್ತ, ಹುರಿ ಬತ್ತತ್ತ, ಡಂಗರ ಬಡಿದಿರತ್ತ. ಹುರಿ ಹಿಡಿದು ಕೊಡ್ತೀರಿ ಅವರಿಗೆ ಬಂಗಾರ ಕೊಡ್ತಾರೆ ಅಂದ್ರತ್ತ. ಆಮೇಲೆ ಅವ್ ಮುಕ್ಕೊಂಡು ರಾತ್ರಿ ಹುರಿ ಬಂದಿತ್ತ. ಅದ್ ಕತ್ತಿ ಹಂಚಿತತ್ತ, ಜಿಗಿರಿ ಹೋತತ್ತ. ಅವ ಎದ್ದಿರತ್ತ. ಆಮೇಲೆ ಅದು ಮಕ್ಕೋತತ್ತ. ಹೊರಗಂತೆ ಉರಿ ಮೇಲೆ ಕೂತಿರತ್ತ. ಮತ್ತು ಊರ್ ಮಂದಿಗರ ಅಂಜಿ ಓಡಿ ಹೋದ್ರತ್ತ. ಆ ಮನುಷ್ಯ ಆ ರಾಜನ ಕಡೆ ಹೋದತ್ತ. ರಾಜ ಒಬ್ಬ ತಿಮ್ಮ ಹುಲಿ ಹಿಡ್ತಾನ ಬಾ ಅಂದತ್ತ. ಆ ರಾಜ ಅವ್ ಹುಚ್ಚಿದ ಏನು ಹಿಡಿತಾನ ಅಂದತ್ತ. ನೋಡ್ಬಾಳ ಏನ ಅಂದತ್ತ. ಆಮೇಲೆ ಬಂದತ್ತ, ನೋಡಿದತ್ತ. ಏ ತಿಮ್ಮ ಹುಲಿ ಹಿಡ್ತೀರ ಅಂದತ್ತ. ಅನಾಟೆ ಆಮೇಲೆ ಯಾರು ಹಿಡ್ದಿರು ರಾಜ ಅನ್ನಿ ಅಂದತ್ತ. ಆಮೇಲೆ ಬಡ್ಯಾಗ ನೋಡು ಒಂದಿಟ್ಟ ಬಡ್ಯಾಗ ನೋಡಿದತ್ತ. ಹುಚ್ಚು ಇಕ್ಕೋದತ್ತ ಚಡ್ಯಾಗ. ರಾಜ ನೀ ನನಗೆ ಹೇಳಿದ್ದಿಲ್ಲ ಯಾರು ಹುಲಿ ಹಿಡಿದು ಕೊಡ್ತಾರ ಬಂಗಾರ ಕೊಡ್ತೀರಿ, ಈಗ ತೀಡೆ ಕೂಡೋ ಬಂಗಾರ ಅಂದತ್ತ. ಕೊಟ್ಟತ್ತ, ಹೊಡೆದಿಲ್ಲ. ಆಮೇಲೆ ಸೈನಿಕರು ಬಂದಿರತ್ತ, ದುಸ್ಮಾನ. ಆಮೇಲೆ ಬರಂತೆ ಯವ್ವ ಬಡಿಕ್ ಬಂದವ್ರು ಅಂದತ್ತ. ತಿಮ್ಮನ್ ಕರ್ಕೊಂಡ್ ಬಂದತ್ತ. ತಿಮ್ಮ ಬಂದತ್ತ. ನಂಗೆ ಬರೋದು ರಾಜ ಅಂದತ್ತ. ಮೊನ್ನೆ ಹುರಿ ಹಿಡ್ಕೊಂಡು ಬಂದಿದೆ ಎಂಥವ್ರೆ ಕತ್ತಿ ಮಾರ ಅಂದತ್ತ. ಆಮೇಲೆ ಹೂವತ್ತ. ಒಂದು ಕುದಿನ ಮೇಲೆ ಕುಣಿಸಿ ಒಯ್ದಾರೆ. ತೆಂಗಿನ ಗಿಡ ಹಿಡಿದತ್ತ, ಜಿಗಿದತ್ತ. ತೆಂಗಿನ ಗಿಡ ಎಲ್ಲ ಕೈಯ. ಆಮೇಲೆ